ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಶಿವಶಂಕರಪ್ಪ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದು ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಬೆಳಗ್ಗೆ 10:30ವರೆಗೂ ಕೂಡ ಮನೆಯಲ್ಲಿ ಧಾರ್ಮಿಕ ಕ್ರಿಯಾ ವಿಧಾನ ನಡೆಯುತ್ತೆ. ಅದಾದ ನಂತರ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಸಂಜೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗುತ್ತೆ. ಅದಾದ ನಂತರ ಇವತ್ತು ಸಂಜೆ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ಮಾರುತಿ ನಮ್ಮ ಪ್ರತಿನಿಧಿ, ಅದೇ ರೀತಿಯಾಗಿ ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ವಿಠಲ್, ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ವಿಠಲ್ ಬಳಿ ಹೋಗ್ತೀನಿ. ವಿಠಲ್, ಅಂತಿಮ ದರ್ಶನಕ್ಕೆ ಹೇಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಇವತ್ತು ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ, ಯಾರೆಲ್ಲ ಈಗ ಗಣ್ಯರು ಆಗಮಿಸುತ್ತಿದ್ದಾರೆ ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ? ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರು ವಿಧಿವಶ ಆದ ನಂತರ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದು ನೋವು ಇರುವಂತದ್ದು, ದುಃಖಗಳಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಅವರ ರಾಜ್ಯಾದ್ಯಂತ ಇರುವಂತಹ ಲಕ್ಷಾಂತರ ಅಭಿಮಾನಿಗಳ ಅಂತಿಮ ದರ್ಶನಕ್ಕಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಈಗಾಗಲೇ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಅವರ ಮನೆಯಲ್ಲಿ ಅಂದ್ರೆ ಬೆಳಗಿನ 10:30 ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಕೆಲವೊಂದಷ್ಟು ವೀರಶೈವ ಲಿಂಗಾಯತ ಸಂಪ್ರದಾಯ ಅಂತ ಕೆಲವೊಂದಷ್ಟು ಧಾರ್ಮಿಕ ವಿಧಿವಿಧಾನಗಳಾಗುತ್ತೆ ಅಂತಂದ್ರೆ ಈಗ ಆ ಮನೆಯ ಮುಂಭಾಗದಲ್ಲಿರುವಂತಹ ಗಾರ್ಡನ್ ನಲ್ಲಿ ಅಂತಿಮ ದರ್ಶನಕ್ಕೆ ಇಟ್ಟಿರುವಂತದ್ದು. ಈ ನಂತರ ಮೃತದೇಹವನ್ನ ಮನೆ ಒಳಗೆ ತೆಗೆದುಕೊಂಡು ಹೋಗಿ ಕೆಲವೊಂದಷ್ಟು ಪೂಜಾ ಕೈಂಕರ್ಯಗಳು ನಡೆಯುತ್ತೆ, ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಮಹಾನ್ ದೈವ ಭಕ್ತರಾಗಿದ್ದರು. ಸಾಕಷ್ಟು ದೇವಾಲಯಗಳಿಗೆ ಅವರು ಕೊಟ್ಟಿರುವಂತಹ ಕೊಡುಗೆಗಳಿರ್ಬೋದು, ದೇಣಿಗೆಗಳಿರ್ಬೋದು, ಅದರ ಮೂಲಕ ಭಕ್ತಿಯನ್ನ ಸಮರ್ಪಣೆ ಮಾಡಿರುವಂತಹ ಮಹಾನ್ ಭಕ್ತ ಆಗಿರುವಂತದ್ದು. ಸಾಹಿನ್ಯದಲ್ಲಿ ಕೆಲವೊಂದಷ್ಟು ಧಾರ್ಮಿಕ ವಿಧಿವಿಧಾನಗಳ ಅವರ ಮನೆ ಒಳಗಡೆ ತೆಗೆದುಕೊಂಡು ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಂತರ ಮತ್ತೆ ಗಾರ್ಡನ್ ನಲ್ಲಿ ಕೆಲವೊತ್ತು ಅಂತಿಮ ದರ್ಶನ ಇಡ್ತಾರೆ. ಅದಾದ ನಂತರ ಪ್ರಮುಖ ಬೀದಿಗಳಲ್ಲಿ, ರಾಜ್ಯ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತದ್ದು. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಕ್ಕಾಗಿ ಈಗಾಗಲೇ ಹೈಸ್ಕೂಲ್ ಮೈದಾನದಲ್ಲಿ ಸಿದ್ಧತೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಈಗ ಪಾರ್ಥಿವ ಶರೀರವನ್ನ ಮನೆ ಒಳಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತಿರುವಂತದ್ದು. ನಾಗೇಂದ್ರ ಬಾಬು ಮನೆ ಒಳಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಮಾಡ್ತಾರೆ. ಅಂದ್ರೆ ಕೆಲವೊಂದಷ್ಟು ಪೂಜಾ ಕೈಂಕರ್ಯಗಳು ಮನೆ ಒಳಗಡೆಗೆ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಲ್ಲಿ ಪೂಜಾ ಪುನಸ್ಕಾರಗಳೆಲ್ಲ ಆಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರವನ್ನ ಅವರ ನಿವಾಸದ ಒಳಗಡೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗ್ತಿರುವಂತಹ ತಾವಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು, ಸಾಕಷ್ಟು ಅವರ ಆತ್ಮೀಯರು ಮೃತ ಶರೀರವನ್ನ ತೆಗೆದುಕೊಂಡು ಹೋಗಿ ಒಳಗಡೆ ಹೋಗ್ತಿರುವಂತದನ್ನ ತಾವು ಗಮನಿಸ್ತಾ ಇರಬಹುದು. ಅವರ ಕುಟುಂಬ ಸದಸ್ಯರು ಮತ್ತು ಆಪ್ತೇಷ್ಟರು ಎಲ್ಲರೂ ಆ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಳಗಡೆ ಭಾಗಿಯಾಗಿ ಅಲ್ಲಿ ಪೂಜೆ ಮುಗಿದ ನಂತರ ಮತ್ತೆ ಪಾರ್ಥಿವ ಶರೀರವನ್ನ ಮರಳಿ ಇದೇ ಮನೆಯ ಎದುರಿಗಿರುವಂತಹ ಗಾರ್ಡನ್ ನಲ್ಲಿ ಇಟ್ಟು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಅದಾದ ನಂತರ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರ ಹೋಗುತ್ತೆ. ಅಲ್ಲಿಂದ ಹೈಸ್ಕೂಲ್ ಮೈದಾನದಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಸೊ ಅಲ್ಲಿ ಸಹ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಹಮ್ಮಿಕೊಂಡಿರತಕ್ಕಂಥ ಪ್ರಮುಖವಾಗಿ ದೇಶದ ಹಿರಿಯ ಶಾಸಕರಾಗಿರುವಂತವರು, ಅದರ ಜೊತೆ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತದ್ದು, ಸಾಕಷ್ಟು ಜನಪ್ರಿಯ ನಾಯಕರಾಗಿರುವುದರಿಂದ ಸಾಕಷ್ಟು ಅಭಿಮಾನಿಗಳು, ಜನಪ್ರತಿನಿಧಿಗಳು, ಸಿಎಂ ಡಿಸಿಎಂ ಸಹ ಅಂತಿಮ ವಿಧಿವಿಧಾನದಲ್ಲಿ ಮತ್ತು ಅವರ ಅಂತಿಮ ದರ್ಶನಕ್ಕೆ ಪಡೆಯಕ್ಕೆ ಭಾಗಿಯಾಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೊಂಡಿರುವಂತಹದನ್ನ ಪ್ರಮುಖವಾಗಿ ಕೆಲವೊಂದು ಸಾಕಷ್ಟು ಜನ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಸಹ ಮಾಡ್ತೇನೆ. ಅಮ್ಮ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇದು ಸಾಕಷ್ಟು ದುಃಖ ಆಗುವಂತ ಒಂದು ಇದು ಏನ್ ಹೇಳ್ತಾರಮ್ಮ ಇದಕ್ಕೆ? ನಮಗೆ ಅವರು ದೊಡ್ಡಪ್ಪ ಆಗಬೇಕು. ನಮಗಂತೂ ಬಹಳ ದುಃಖ ಆಗ್ತಾ ಇದೆ. ನಮ್ಮ ಬಂಧು ಬಳಗದಲ್ಲಿ ನಮಗೆ ಬಹಳ ಆತ್ಮೀಯರಾಗಿದ್ರು. ಎಲ್ಲಾ ರೀತಿಯ ಸಹಕಾರ ಕೊಡ್ಕೊಂಡು ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡ್ ಬಂದಿದ್ರು ಅವರು. ನಮ್ ದೊಡ್ಡಪ್ಪನ್ ಕಳ್ಕೊಂಡು ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳಕ್ ಇದ್ ಮಾಡ್ತೀನಿ. ಕೊನೆ ಸರಿ ಯಾವಾಗ ಮಾತಾಡಿದ್ರಿ ಅವ್ರ ಜೊತೆಗೆ? ಏನೇನ್ ಮಾತಾಡಿದ್ರಿ? ಅಂದ್ರೆ ನಾವು ಸಾಯಿಬಾಬನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಮಗೆ ಅವರು ಸಾಯಿಬಾಬಾ ಟೆಂಪಲ್ ಅಲ್ಲಿ 1-2-3 ಸತಿ ಸಿಕ್ಕಿದ್ರು. ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ರು ನಾವು ನಮಸ್ಕಾರ ಮಾಡಿದಾಗೆಲ್ಲ. ಅದೇ ಕೊನೆ ಕ್ಷಣ ನಾನು ಅವ್ರು ನೋಡಿದ್ದು.
ನಾನು ಅವ್ರ ಕಾಲೇಜಲ್ಲೇ ಓದ್ತಾ ಇರೋದು, ಜೆ ಮೆಡಿಕಲ್ ಕಾಲೇಜಲ್ಲಿ ನಾನು ಸ್ನಾತಕೋತ್ತರ ವಿದ್ಯಾರ್ಥಿನಿ. ಅವರು ಇಂದ ನಮಗೆ ತುಂಬಾ ಶೈಕ್ಷಣಿಕವಾಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅವ್ರ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿದೆ, ನಾನು ಅಲ್ಲೇ ಓದ್ತಾ ಇರೋದು. ಸೊ ತುಂಬಾ ಬೇಜಾರಾಗಿದೆ ಅವ್ರು ಅಗಲಿದಕ್ಕೆ, ತುಂಬಾ ನೋವಾಗ್ತಾ ಇದೆ ಮನಸ್ಸಿಗೆ. ಯಾವಾಗಾದ್ರೂ ಅವ್ರನ್ನ ಹತ್ರದಿಂದ ಮಾತಾಡಿಸಿದ್ರೆ ಈಗ? ಹೌದೌದು, ತುಂಬಾ ಸಲ ಭೇಟಿ ಆಗಿದ್ದೀನಿ, ಆಶೀರ್ವಾದ ಪಡ್ಕೊಂಡಿದ್ದೀನಿ, ಮಾತಾಡ್ಸಿದೀನಿ, ತುಂಬಾ ಸಲ ಮೀಟ್ ಆಗಿದ್ದೀನಿ, ಅವ್ರನ್ನ ಭೇಟಿ ಆಗಿದ್ದೀನಿ. ಹೇಗಿತ್ತಮ್ಮ ಅವ್ರ ಒಡನಾಟ ಎಲ್ಲ ಮಾತನಾಡುವಾಗ? ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ಬೋದು ದೊಡ್ಡಪ್ಪಾಜಿಯವರು. ತುಂಬಾ ಒಳ್ಳೆಯವ್ರ ವ್ಯಕ್ತಿ ಅವರು, ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ರು ಎಲ್ಲಾರು. ತುಂಬಾ ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಅವರು. ಅಮ್ಮ ನೀವು ಹೇಳಿ ಅಮ್ಮ. ಇವತ್ತು ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರ್ ಅಪ್ಪಾಜಿ ಅಂದ್ರೆ ದಾವಣಗೆರೆ ಅಂದ್ರೆ ಪ್ರತಿಯೊಂದು ಏನೇ ಕಷ್ಟ ಸುಖ ಬರ್ಲಿ, ಏನೇ ಬರ್ಲಿ, ಒಂದು ಸಾಮಾನ್ಯ ಜನಕ್ಕೂ ಸ್ಪಂದನೆ ಮಾಡ್ತಾ ಇದ್ರು. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದೀವಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸಗಳನ್ನು ಕೊಟ್ಟಿದ್ದಾರೆ. ಅವರಿಂದ ತುಂಬಾ ಜನ ಅಲ್ಲಿ ಕೆಲಸ ಮಾಡ್ತಕ್ಕದ್ದು, ತುಂಬಾ ಎಲ್ಲ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಳು ಇವತ್ತು ಇದ್ದಾರೆ ಅಂದ್ರೆ ದಾವಣಗೆರೆಯಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ವೈದ್ಯಕೀಯ ಸಂಸ್ಥೆಯಲ್ಲಿ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಮತ್ತೆ ಅದರ್ಸ್. ಆದ್ರೆ ಇವತ್ತು ಅವ್ರನ್ನೆಲ್ಲ ಕಳ್ಕೊಂಡು ಇವತ್ತು ನಾವೆಷ್ಟು ದುಃಖ ಪಡ್ತಾ ಇದೀವಿ ಅಂದ್ರೆ ಒಂಥರ ಮತ್ತೆ ಅಂತವ್ರು ಬೇಕು ನಮ್ಮ ದಾವಣಗೆರೆಯಲ್ಲಿ, ಅಂತ ಅಪ್ಪಾಜಿ ಬೇಕು. ಅವರು 95 ವರ್ಷ ಇದ್ದಾರೆ ಅಂದ್ರೆ ನಾವು ಪುಣ್ಯ ಮಾಡಿದೀವಿ. ಓಕೆ, ಒಳಗಡೆ ಭಾಗಿಯಾಗಿ ಅಲ್ಲಿ ಪೂಜೆ ಮುಗಿದ ನಂತರ ಮತ್ತೆ ಪಾರ್ಥಿವ ಶರೀರವನ್ನ ಮರಳಿ ಇದೇ ಆ ಮನೆ ಎದುರಿಗಿರುವಂತಹ ಗಾರ್ಡನ್ ನಲ್ಲಿ ಇಟ್ಟು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಅದಾದ ನಂತರ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರ ಹೋಗುತ್ತೆ. ಅಲ್ಲಿಂದ ಹೈಸ್ಕೂಲ್ ಮೈದಾನದಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಸೊ ಅಲ್ಲಿ ಸಹ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ದೇಶದ ಹಿರಿಯ ಶಾಸಕರಾಗಿರುವಂತವರು, ಅದರ ಜೊತೆ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತದ್ದು, ಸಾಕಷ್ಟು ಜನಪ್ರಿಯ ನಾಯಕರಾಗಿರೋದ್ರಿಂದ ಸಾಕಷ್ಟು ಅಭಿಮಾನಿಗಳು, ಜನಪ್ರತಿನಿಧಿಗಳು, ಸಿಎಂ ಡಿಸಿಎಂ ಸಹ ಅಂತಿಮ ವಿಧಿವಿಧಾನದಲ್ಲಿ ಮತ್ತು ಅವರ ಅಂತಿಮ ದರ್ಶನಕ್ಕೆ ಪಡೆಯಕ್ಕೆ ಭಾಗಿಯಾಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೊಂಡಿರುವಂತಹದನ್ನ ಪ್ರಮುಖವಾಗಿ ಕೆಲವೊಂದು ಸಾಕಷ್ಟು ಜನ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ನಾನು ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಸಹ ಮಾಡ್ತೇನೆ. ಅಮ್ಮ ಶಾಮನೂರ್ ಶಿವಶಂಕರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇದು ಸಾಕಷ್ಟು ದುಃಖ ಆಗುವಂತ ಒಂದು ಇದು ಏನ್ ಹೇಳ್ತೀರಮ್ಮ ಇದಕ್ಕೆ? ನಮಗೆ ಅವರು ದೊಡ್ಡಪ್ಪ ಆಗಬೇಕು. ನಮಗಂತೂ ಬಹಳ ದುಃಖ ಆಗ್ತಾ ಇದೆ. ನಮ್ಮ ಬಂಧು ಬಳಗದಲ್ಲಿ ನಮಗೆ ಬಹಳ ಆತ್ಮೀಯರಾಗಿದ್ರು, ಎಲ್ಲಾ ರೀತಿಯ ಸಹಕಾರ ಕೊಡ್ಕೊಂಡು ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡ್ ಬಂದಿದ್ರು ಅವರು. ನಮ್ ದೊಡ್ಡಪ್ಪನ್ ಕಳ್ಕೊಂಡು ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳಕ್ ಮಾಡ್ತೀನಿ. ಕೊನೆ ಸರಿ ಯಾವಾಗ ಮಾತಾಡಿದ್ರಿ ಅವ್ರ ಜೊತೆಗೆ? ಏನೇನ್ ಮಾತಾಡಿದ್ರಿ? ಅಂದ್ರೆ ನಾವು ಸಾಯಿಬಾಬನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಮಗೆ ಅವರು ಸಾಯಿಬಾಬಾ ಟೆಂಪಲ್ ಅಲ್ಲಿ 2-3 ಸತಿ ಸಿಕ್ಕಿದ್ರು. ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ರು. ನಾವು ನಮಸ್ಕಾರ ಮಾಡಿದ್ರೆ